ಶುಭೋದಯ, ಗುಡ್ ಮಾರ್ನಿಂಗ್, ಅಸ್ಸಲಾಂ ವಲೈಕುಮ್. ನಾನು ನಿಮ್ಮೆಲ್ಲರಿಗೂ ಸ್ನೇಹಿತ ವಾಸ್ತು ಹರೀಶ್. ತಾರೀಕು 7/6/2016 ಮಂಗಳವಾರ. ದಿನ ಸಂಖ್ಯೆ 7, ವಾಸ್ತು ಸಂಖ್ಯೆ 4. ಬ್ಲಡ್ ಗ್ರೂಪ್ ದಿನ ಭವಿಷ್ಯ. O ಪಾಸಿಟಿವ್ ಅಥವಾ AB ಪಾಸಿಟಿವ್ನವರಿಗೆ ಈ ದಿನ ಅತಿ ಹೆಚ್ಚು ಶುಭ ಫಲ ಇರುತ್ತೆ. ಪ್ರಯತ್ನಿಸಿದ ಕೆಲಸ ಕಾರ್ಯಗಳಲ್ಲಿ ಅತಿ ಹೆಚ್ಚು ಶುಭ ಫಲ ಸಿಗುವಂತಹ ದಿನ. A ಪಾಸಿಟಿವ್ ಅಥವಾ B ಪಾಸಿಟಿವ್ ಬ್ಲಡ್ ಗ್ರೂಪ್ನವ್ರಿಗೆ ಸಾಧಾರಣವಾದಂಥ ಶುಭ ಫಲ ಇರುತ್ತೆ. ಕೆಲಸ ಕಾರ್ಯಗಳಲ್ಲಿ ಎಚ್ಚರಿಕೆ ಅಗತ್ಯ. ಯಾವುದೇ ಪ್ರಮುಖವಾದ ನಿರ್ಧಾರಗಳು ಈ ದಿನ ತಗೊಳ್ಳೋದು ಬೇಡ. ಅಂಕಜ್ಯೋತಿಷ್ಯ ದಿನ ಭವಿಷ್ಯ. ಜನ್ಮ ಸಂಖ್ಯೆ 1. ಕೆಲಸಗಳಲ್ಲಾಗೋ ಏರ್ಪೇರ್ನಿಂದ ಒಂದು ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗುತ್ತೆ. ಯಾವುದೇ ತರಹದ ದಿಢೀರ್ ಪ್ರಯಾಣ ಮಾಡೋಕ್ಕೆ ಹೋಗಬೇಡಿ. ಪ್ರಯಾಣದಲ್ಲಿ ಅನಿರೀಕ್ಷಿತವಾದಂಥ ಅನ್ಎಕ್ಸ್ಪೆಕ್ಟೆಡ್ ಸಮಸ್ಯೆಗಳು ಎದುರಾಗ್ತವೆ. ಜನ್ಮ ಸಂಖ್ಯೆ 2. ದಂಪತಿಗಳು ಮನಸ್ತಾಪ ಮಾಡಿಕೊಂಡಿದ್ದರೆ ಇವತ್ತು ಅದೆಲ್ಲ ಸರಿ ಹೋಗುತ್ತೆ. ಕೆಲವರಿಗೆ ಅನಿರೀಕ್ಷಿತ ಮಟ್ಟಕ್ಕೆ ಮನ ಪರಿವರ್ತನೆ ಆಗಿ ವಿರುದ್ಧ ಲಿಂಗದವರ ಆಕರ್ಷಣೆ ಹೆಚ್ಚಾಗತ್ತೆ. ಲೈಫ್ ಪಾರ್ಟ್ನರ್ ಸೆಲೆಕ್ಷನ್ನಲ್ಲಿ ಒಂದು ಸ್ವಲ್ಪ ಹುಷಾರಾಗಿರಿ. ಜನ್ಮ ಸಂಖ್ಯೆ 3. ಯಾವ ಕೆಲಸನ ಕೈಗೆತ್ಕೊಂಡ್ರೂ ಕಷ್ಟ ಅನ್ನುವಂತಹ ಒಂದು ಭಾವನೆ ನಿಮ್ಮಲ್ಲಿರುತ್ತೆ. ದೊಡ್ಡ ಪ್ರಮಾಣದ ನಷ್ಟ ಆಗೋ ಸಾಧ್ಯತೆ ಇರೋದರಿಂದ ಸ್ವಲ್ಪ ಹುಷಾರಾಗಿರಿ. ಬೆಂಕಿ ಅಥವಾ ಬಿಸಿ ಪದಾರ್ಥಗಳಿಂದ ಒಂದು ಸ್ವಲ್ಪ ದೂರ ಇರಿ. ಜನ್ಮ ಸಂಖ್ಯೆ 4. ಯಾರ ಜೊತೆಯಲ್ಲೂ ವಿನಾಕಾರಣ ವಾದ ವಿವಾದ ಆರ್ಗ್ಯುಮೆಂಟ್ಸ್ ಮಾಡೋಕ್ಕೋಗಬೇಡಿ. ನಾನು ಮಾಡಿದ್ದೆ ಸರಿ ಅಂತ ಸಮರ್ಥಿಸ್ಕೊಳ್ಳೋಕೆ ಹೋಗಬೇಡಿ. ಅತಿಯಾದ ಉತ್ಸಾಹದಲ್ಲಿ ಕೆಲವೊಂದು ಲೂಸ್ ಟಾಕ್ ಮಾತಾಡಿ ಅಪಹಾಸ್ಯಕ್ಕೆ ಗುರಿಯಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಒಂದು ಸ್ವಲ್ಪ ಮಾತು ಈ ದಿನ ಕಡಿಮೆ ಆಡಿ. ಜನ್ಮ ಸಂಖ್ಯೆ 5. ಬೆಳಿಗ್ಗೆಯಿಂದಲೇ ಕೆಲಸಗಳು ಸ್ವಲ್ಪ ಜಾಸ್ತಿ ಆಗಿರುತ್ತೆ. ನೀವು ಎಷ್ಟೇ ಬ್ಯುಸಿಯಾಗಿದ್ದರೂ ಸಹ ಸ್ವಲ್ಪ ರೆಸ್ಟ್ಗೆ ಸಮಯ ಕೊಡಿ. ಇಲ್ಲ ಅಂದರೆ ನಿಮ್ಮ ಆರೋಗ್ಯದಲ್ಲಿ ಒಂದು ಸ್ವಲ್ಪ ಏರುಪೇರಾಗತ್ತೆ. ಜನ್ಮ ಸಂಖ್ಯೆ 6. ಯಾರಲ್ಲಾದರೂ ನಿಮ್ಮ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಹೇಳಿ ಮಾಡಿಸಿದಂಥ ದಿನ. ತುಂಬ ದಿನದಿಂದ ಪೆಂಡಿಂಗ್ ಇದ್ದ ಕೆಲವೊಂದು ಕೆಲಸ ಕಾರ್ಯಗಳು ಕಂಪ್ಲೀಟ್ ಆಗ್ತವೆ. ಹಣ ಮತ್ತು ಕೆಲವು ವಿಚಾರಗಳಲ್ಲಿ ಇಂಪ್ರೂವ್ಮೆಂಟ್ಸ್ ಕಾಣಿಸುತ್ತೆ. ಜನ್ಮ ಸಂಖ್ಯೆ 7. ಈ ದಿನ ನಿಮಗೆ ಅದೃಷ್ಟದ ದಿನ. ನೀವೆಷ್ಟೇ ಧೈರ್ಯವಂತರಾಗಿರಿ ಅಥವಾ ಓಪನ್ ಮೈಂಡೆಡ್ ವ್ಯಕ್ತಿಯಾಗಿದ್ದರೂ ಬೇರೆಯವರ ಸಜೆಷನ್ನ ತಗೊಳ್ಳೋದನ್ನು ದಯವಿಟ್ಟು ಮರಿಬೇಡಿ. ಏಕೆಂದರೆ ಯಾರಾದರೂ ನಿಮ್ಮ ಸಲಹೆಗೆ ಕಾಯ್ತಾ ಇದ್ದರೆ ಅವರಿಗೆ ಆ ಸಲಹೆಯನ್ನು ಬೇಗ ನೀಡೋದಕ್ಕೆ ಅದು ಸಹಾಯ ಆಗುತ್ತೆ. ಜನ್ಮ ಸಂಖ್ಯೆ 8. ಪೇಂಟಿಂಗ್ ಅಥವಾ ಡೆಕೋರೇಷನ್ ವಸ್ತುಗಳತ್ತ ಒಂದು ಸ್ವಲ್ಪ ಆಕರ್ಷಣೆ ಹೆಚ್ಚಾಗತ್ತೆ. ಈ ದಿನ ಕೆಲವೊಂದು ಇಂಪಾರ್ಟೆಂಟ್ ದಾಖಲಾತಿಗಳಿಗೆ ಸೈನ್ ಮಾಡೋ ಸಾಧ್ಯತೆಯೂ ಇದೆ. ಆದರೆ ಸ್ವಲ್ಪ ಹುಷಾರಾಗಿ ಮಾಡಿ, ಇಲ್ಲ ಅಂದರೆ ಮುಂದೂಡಿ. ಜನ್ಮ ಸಂಖ್ಯೆ 9. ಬೇರೆಯವರ ಒತ್ತಾಯಕ್ಕೆ ಅಥವಾ ಅವರ ದಾಕ್ಷಿಣ್ಯಕ್ಕೋಸ್ಕರ ಯಾವುದೇ ವಿಚಾರವನ್ನು ಖರ್ಚು ಮಾಡಲಿಕ್ಕೆ ಹೋಗಬೇಡಿ. ಆ ರೀತಿ ಯಾವುದಾದ್ರೂ ಖರ್ಚು ಮಾಡಿದ್ರೆ ನೀವೇ ಸಾಲನ ತಲೆ ಮೇಲೆ ಎಳ್ಕೋಬೇಕಾಗತ್ತೆ. ಮತ್ತು ಯಾವುದಾದ್ರೂ ಕೆಲಸಗಳಿಗೆ ಕೊಟೇಶನ್ ಕೊಡೋದು ಅಥವಾ ಟೆಂಡರ್ ಕರೆಯೋದಿದ್ದರೆ ಅದರ ಬೆಲೆ ನಿಮಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗದ ಹಾಗೆ ನೋಡ್ಕೊಳ್ಳಿ. ಇವತ್ತು ಬರ್ಡೇ ಇರೋವಂಥವ್ರಿಗೆ ಸಾಯಿನಾಥನು ಇನ್ನೂ ಹೆಚ್ಚಿನ ಆಯುರಾರೋಗ್ಯ, ಐಶ್ವರ್ಯ, ಅಭಿವೃದ್ಧಿಯನ್ನು ಕೊಟ್ಟು ಕಾಪಾಡಿಲ್ಲ ಅಂತ ಹಾರೈಸ್ತೇನೆ. ವೇದಿಕ್ ವಾಸ್ತು ದಿನ ಭವಿಷ್ಯ. ಉತ್ತರ ಅಥವಾ ಉತ್ತರ ಈಶಾನ್ಯದ ಮುಖ್ಯದ್ವಾರ. ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದರೆ ಅಥವಾ ಆ ಮಕ್ಕಳಿಗೆ ದೇವರ ಹೆಸರುಗಳನ್ನು ಇಟ್ಟಿದ್ದರೆ ಅವರುಗಳನ್ನು ಯಾವುದೇ ಕಾರಣಕ್ಕೂ ಬಯಕೋಬೇಡಿ. ನಿಮ್ಮ ಯಾವ ಕೆಲಸನೂ ಪೂರ್ತಿ ಆಗಲ್ಲ. ಆಮೇಲೆ ತಾಳ್ಮೆಯ ಅವಶ್ಯಕತೆ ಹೆಚ್ಚಾಗಿರುತ್ತೆ. ದಕ್ಷಿಣ ಆಗ್ನೇಯ ಅಥವಾ ದಕ್ಷಿಣದ ಮುಖ್ಯದ್ವಾರ. ವ್ಯವಹಾರಗಳಲ್ಲಿ ಅಜಾಗರೂಕತೆಯಿಂದ ಒಂದು ಸ್ವಲ್ಪ ನಷ್ಟ ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ಆತ್ಮೀಯರೊಂದಿಗೆ ಜಗಳ, ಅದರಿಂದ ಅವಮಾನ. ಪೂರ್ವ ಈಶಾನ್ಯ ಅಥವಾ ಪೂರ್ವದ ಮುಖ್ಯದ್ವಾರ. ಹೊಸ ವ್ಯಕ್ತಿಗಳಲ್ಲಿ ಯಾವುದೇ ವ್ಯವಹಾರ ಬೇಡ. ಮಾನಸಿಕ ಗೊಂದಲ ಹೆಚ್ಚಾಗಿರುತ್ತೆ. ಮುಖ್ಯವಾದ ನಿರ್ಧಾರಗಳು ಈ ದಿನ ತಗೊಳ್ಳೋಕೆ ಹೋಗಬೇಡಿ. ಪಶ್ಚಿಮ ಅಥವಾ ಪಶ್ಚಿಮ ವಾಯುವ್ಯದ ಮುಖ್ಯದ್ವಾರ. ಅನಿರೀಕ್ಷಿತವಾದಂತಹ ಧನಲಾಭವಾಗಲಿದೆ. ಮನೆಯಲ್ಲಿ ಅದರಿಂದ ಸಂತೋಷದ ವಾತಾವರಣ ಹೆಚ್ಚಾಗತ್ತೆ. ಉತ್ಸಾಹನೂ ಹೆಚ್ಚಾಗತ್ತೆ. ಸಿಂಪಲ್ ಸೊಲ್ಯೂಷನ್ಸ್. ನಿನ್ನೆ ನಾನು ಈ ಕಾಗೆ ವಾಹನಗಳ ಮೇಲೆ ಕುತ್ಕೊಳ್ಳೋದ್ರಿಂದ, ನಮ್ಮ ತಲೆಯ ಮೇಲೆ ಅದು ಏನಾದರೂ ತನ್ನ ಉಗುರುಗಳನ್ನು ತಗಲಿಸ್ಬಿಟ್ಟು ಹೋಗೋದ್ರಿಂದ, ಅಥವಾ ಅದು ಮನೆಯೊಳಗಡೆ ಬಂದರೆ, ಅಥವಾ ಎಲ್ಲಾದರೂ ನಮ್ಮ ಅಂಗಡಿಗಳಲ್ಲಿ ಆ ರೀತಿಯಾದಂಥದ್ದು ಬಂದರೆ ಏನಾದರೂ ದೋಷ ಇದೆಯಾ,
ಅಥವಾ ದೋಷ ಇಲ್ವಾ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೆ, ಅಥವಾ ಆ ದೋಷಗಳನ್ನು ಅದು ಯಾವ ರೀತಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ. ಅದು ಮುಂದುವರಿಸಿ ನಂತರ ಹೊಸ ಒಂದು ಸೊಲ್ಯೂಷನ್ನ ಹೇಳ್ತೀನಿ. ಈ ಮೆಲನಿನ್ನ ಅಂಶದಲ್ಲಿ ಏನು ಒಂದು ಫೋಟೋ ಪ್ರೊಟೆಕ್ಷನ್ ಅಥವಾ ಫೋಟೋ ಪ್ರೊಜೆಕ್ಷನ್ ಅಂತ ಏನಂತೀವಿ, ಆ ರೀತಿಯಾದಂಥ ಕೆಲವೊಂದು ಕೆಲಸವನ್ನು ಆ ಒಂದು ಕಾಗೆಯ ಕೂದಲಿನ ಅಥವಾ ಚರ್ಮದ ಒಂದು ಮೆಲನಿನ್ನ ತತ್ವ ಮಾಡುತ್ತೆ, ಆ ಕೃಷ್ಣ ವರ್ಣದ ತತ್ವ ಅಂತ ಹೇಳ್ತಾ ಇದ್ದೆ. ಅದು ಈ ಸೂರ್ಯನ ಬೆಳಕಿನಲ್ಲಿ ಅತಿ ಹೆಚ್ಚಾಗಿ ಇರತಕ್ಕಂಥ UV ರೇಸ್ನಲ್ಲಿ ಇರತಕ್ಕಂಥ ವಿಕಿರಣಗಳನ್ನು, ಅದರ ಶಾಖವನ್ನು ಆ ಮೆಲನಿನ್ ಕಂಟೆಂಟ್, ಕಾಗೆಯ ಮೆಲನಿನ್ ಕಂಟೆಂಟ್ ಏನಿರುತ್ತೆ ಆ ಕಂಟೆಂಟು ಅದು ಅಲ್ಲಿ ಹಾರಾಡೋದ್ರಿಂದ ಅಲ್ಲಿಯ ವಾತಾವರಣದಲ್ಲಿ ಆ ಶಾಖದ ಅಂಶ ಕಡಿಮೆಯಾಗಿ ಒಂದು ಹೆಲ್ತಿ ಒಂದು ವಾತಾವರಣ ಕ್ರಿಯೇಟ್ ಆಗುತ್ತೆ ಅಂತಲೂ ಹೇಳ್ಬೋದು. ಶಾಖನ ಒಂದು 99.9% ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಟ್ರಾವೈಲೆಟ್ ರೇಸ್ ಹಂಚಿ ಹೋಗೋ ಹಾಗೆ ಸ್ಟ್ರೆಂಥನ್ ಮಾಡುತ್ತೆ ಈ ಕಾಗೆಯಲ್ಲಿ ಓಡಾಡೋದ್ರಿಂದ. ಆ ಶಾಖನ ಸ್ಟ್ರೆಂಥನ್ ಮಾಡುತ್ತೆ, ಅಂದರೆ UV ರೇಸ್ಗಿಂತ ಅಲ್ಲಿರ್ತಕ್ಕಂಥ ಲೋಕಲ್ ಟೆಂಪ್ರೇಚರ್ನ ಜಾಸ್ತಿ ಮಾಡುತ್ತೆ. ಮತ್ತು ನಿಮ್ಗೆ ಬಹಳಷ್ಟು ಜನಕ್ಕೆ ಆಶ್ಚರ್ಯ ಆಗ್ಬೋದು, ಈ ಕಾಗೆಗಳಿಗೆ ಆಹಾರ ಕೊಡೋದ್ರಿಂದ ಅಥವಾ ಯಾವ ಒಂದು ಕಾಗೆಗಳು ನಮ್ಮ ಸುತ್ತಮುತ್ತಲು ಓಡಾಡತ್ತೆ ಅಥವಾ ನಮ್ಮ ಮನೆ ಮೇಲೆ ಅಥವಾ ವಾಹನದ ಮೇಲೆ ಕುತ್ಕೊಂಡ್ರೆ ನಾವು ಅಪಶಕುನ, ಶನಿ ಕಾಟ ಅಂತ ಅನ್ಕೋತೀವಿ. ಅದು ಈ ಕೆಲವೊಂದು ಸೂರ್ಯನ ಕಿರಣಗಳು ಅಥವಾ ವಾತಾವರಣದ ಒಂದು ಪಲ್ಯೂಷನಿಂದ ಅಥವಾ ವೈಪರೀತ್ಯದಿಂದ ಆಗ್ತಕ್ಕಂಥ ಒಂದು ನಮ್ಮ DNA ಮೇಲೆ ಆಗ್ತಕ್ಕಂಥ ಹಾನಿನೂ ಸಹ ತಡೆಯುತ್ತೆ. ಅದಕ್ಕೋಸ್ಕರನೇ ಕೃಷ್ಣನನ್ನು ಪ್ರಾರ್ಥನೆ ಮಾಡಿ ಯಾವುದರ ವಿಚಾರಕ್ಕೆ ಅಂತ ಭಾಳಷ್ಟು ಜನ ಹಿರಿಯರು ಕೆಲವೊಂದರಲ್ಲಿ ಹೇಳ್ತಾರೆ. ಅದೇ ರೀತಿ ಬೇರೆ ಬೇರೆ ಧರ್ಮಗ್ರಂಥಗಳಲ್ಲಿ ಬೇರೆ ಬೇರೆ ರೀತಿ ಉಲ್ಲೇಖ ಆಗಿದೆ. ಹ್ಯೂಮನ್ ಬಾಡಿಯಲ್ಲಿ ವಿಟಮಿನ್ D ತಯಾರಾಗೋದಕ್ಕೆ ಈ ಕಾಗೆಗಳಿಗೆ ಆಹಾರ ಕೊಟ್ಟು ಅಥವಾ ನೀರು ಕೊಟ್ಟು ಆ ಕಾಗೆಗಳು ನಮ್ಮ ಮನೆ ಸುತ್ತಮುತ್ತಲು ಓಡಾಡೋ ರೀತಿಯಲ್ಲಿ ಮಾಡ್ಕೊಳ್ಳೋದ್ರಿಂದ ನಮ್ಮ ದೇಹದಲ್ಲಿ ಏನು ಶಾರ್ಟೇಜ್ ಆಗಿ ತೊನ್ನು ಅಥವಾ ಚರ್ಮಕ್ಕೆ ಸಂಬಂಧಪಟ್ಟಂಥ ವ್ಯಾಧಿಗಳು ಅಥವಾ ವಿಟಮಿನ್ D ಕೊರತೆಯಿಂದ ಏನೊಂದು ಬಿಳಿಸ್ಕೊಂಡು ಹೋಗಿರ್ತೀವಿ ಕಳೆ ಇಲ್ದಾಗೆ, ಆ ರೀತಿಯಾದಂಥ ಸಮಸ್ಯೆಗಳು ಯಾರಿಗಿರುತ್ತೆ ಅಂಥವರು ಹೆಚ್ಚಾಗಿ ಅವರ ಮನೆ ಹತ್ರ ಅಥವಾ ಅವರು ಕೆಲವೊಂದು ಜಾಗಗಳಲ್ಲಿ ಆಹಾರ ಇಟ್ಟು ಕಾಗೆಗಳು ಅವ್ರ ಸುತ್ತಲೂ ಓಡಾಡೋ ರೀತಿ ಮಾಡೋದ್ರಿಂದ ಆ ಕಾಯಿಲೆಗಳು ಸಹ ಗುಣ ಆಗಿರೋಂಥ ಹಲವಾರು ಉದಾಹರಣೆಗಳಿದೆ. ಯಾಕೆಂದರೆ ಎಲ್ಲಿ ಕಾಗೆ ಓಡಾಡತ್ತೋ ಅಲ್ಲಿ ಅಧಿಕ ಪ್ರಮಾಣದ ಮೆಲನಿನ್ ರೀಪ್ರೊಡ್ಯೂಸ್ ಆಗುತ್ತೆ. ಆ ಮೆಲನಿನ್ ಬಂದು ನ್ಯಾಚುರಲ್ ಸನ್ಸ್ಕ್ರೀನ್ ಥರ ನಮ್ಮ ಚರ್ಮಕ್ಕೆ ವರ್ಕ್ ಮಾಡುತ್ತೆ. ಅದೇನು ಮಾಡುತ್ತೆ, ಅಲ್ಟ್ರಾವೈಲೆಟ್ ರೇಸಿಂದ ನಮ್ಮನ್ನು ಕಾಪಾಡುತ್ತೆ. ಮತ್ತು ಈ ನ್ಯಾಚುರಲ್ ಸನ್ಸ್ಕ್ರೀನ್ ಅಂದಾಗ ಕೆಲವೊಂದು ಡೈರೆಕ್ಟ್ ಸನ್ಲೈಟ್ ಬೀಳದೇ ಇರಲಿ ಅಂತ ನಾವು ಕಾರುಗಳಿಗೆ ಟಿಂಟೆಡ್ ಗ್ಲಾಸ್ಗೆ ಸನ್ಸ್ಕ್ರೀನ್ ಹಾಕ್ತೀವಿ. ಆ ರೀತಿಯಾದಂಥ ಕೆಲಸನ ನಮ್ಮ ದೇಹದ ಮೇಲೆ, ಚರ್ಮದ ಮೇಲೆ ಇರತಕ್ಕಂಥ ಕೃಷ್ಣವರ್ಣದ ಮೆಲನಿನ್ ಕಂಟೆಂಟ್ ಹೆಚ್ಚಾಗಿರ್ತಕ್ಕಂಥ ಆ ಒಂದು ತತ್ವ ಮಾಡುತ್ತೆ. ಅದೇ ತತ್ವ ಕಾಗೆಯಲ್ಲಿ ಹೆಚ್ಚಾಗಿರೋವಂಥದ್ದು, ಅದೇ ಕಂಟೆಂಟು ಕಾಗೆಗಳಲ್ಲಿ ಹೆಚ್ಚಾಗಿರೋವಂಥದ್ದು. ಹಾಗಾದರೆ ಈ ಶನಿ ಕಾಟ ಇರತಕ್ಕಂಥವರು ಅವರು ಕಾಗೆಗೆ ಏನಕ್ಕೆ ಹಾಕ್ಬೇಕು? ಶನಿ ಕಾಟ ಇದ್ದಾಗ ಕೆಲವೊಂದು ಆರೋಗ್ಯದಲ್ಲಿ ವ್ಯತ್ಯಾಸ ಮತ್ತೊಂದು ಮಗದೊಂದು ಆಗ್ತಾ ಇರುತ್ತೆ ಅನ್ನುವಂಥದ್ದು ನಾನೇನು ಹೇಳಿದ್ದೆ. ಇದೇ ರೀತಿ ವಿಚಾರನ ಇಟ್ಕೊಂಡು ಒಬ್ಬರು ಈ ಕಾಗೆ ನಮ್ಮ ಮನೆಯೊಳಗೆ ನುಗ್ಬಿಟ್ಟಿತ್ತು. ನಾವು ಈ ಮನೆಗೆ ಬಂದು 2-3 ವರ್ಷ ಆಯಿತು. ಮುಂಚೆ ನಾವು ಬಾಡಿಗೆ ಮನೇಲಿದ್ವಿ, ಅವಾಗ ಎಷ್ಟೋ ನೆಮ್ಮದಿಯಾಗಿದ್ವಿ. ಇಲ್ಲಿ ಹೌಸಿಂಗ್ ಬೋರ್ಡ್ನಲ್ಲಿ ಸ್ವಂತ ಫ್ಲ್ಯಾಟಿಗೆ ಬಂದು 3 ವರ್ಷ ಆಯಿತು. 3 ವರ್ಷದಿಂದ ವಾಸ ಇದ್ದೀವಿ. ಬಾಡಿಗೆ ಮನೆಯಲ್ಲಿ ಇದ್ದಾಗಿನ ನೆಮ್ಮದಿ ಇವಾಗಿಲ್ಲ. ತುಂಬ ಟೆನ್ಷನ್ನು ಈ ರೀತಿಯೆಲ್ಲ ಆಗುತ್ತೆ. ನಾವು ಯಾರನ್ನೋ ಒಬ್ಬರನ್ನ ಹೋಗಿ ಗುರುಗಳನ್ನು ಇದಕ್ಕೆ ಪರಿಹಾರ ಕೇಳಿದ್ದಕ್ಕೆ ಅವರು ಮನೆಯೊಳಗಡೆ ಯಾವುದೋ ಒಂದು ಕೆಟ್ಟ ಪಕ್ಷಿ ಪ್ರವೇಶ ಆಗಿ ನಿಮಗೆ ಈ ರೀತಿ ಸಮಸ್ಯೆ ಆಗ್ತಾಯಿದೆ ಅಂತ ಹೇಳಿದ್ರು. ಅದು ಏನು ಮನೆ ನೋಡಿ ಹೇಳಿದ್ರಾ ಅಂತ ಕೇಳಿದ್ದಕ್ಕೆ, ಇಲ್ಲ, ನಮ್ಮ ಜಾತಕಗಳನ್ನು ನೋಡಿ ನಿಮಗೆ ಮತ್ತು ನಿಮ್ಮ ಯಜಮಾನರಿಗೆ ಇಬ್ಬರಿಗೂ ಸಾಡೆ ಸಾತಿ ನಡೀತಾ ಇದೆ, ನಿಮಗೆ ಕಂಟಕ ಶನಿ ನಡೀತಾ ಇದೆ, ಅವರಿಗೆ ಸಾಡೆ ಸಾತಿ ನಡೀತಾ ಇದೆ. ಸೊ ಹಾಗಾಗಿ ಖಂಡಿತವಾಗಲೂ ನಿಮ್ಮ ಮನೆಯೊಳಕ್ಕೆ ಯಾವುದಾದ್ರೂ ಒಂದು ಕ್ಷುದ್ರ ಪಕ್ಷಿ ಅಂತ ಹೇಳಿದ್ರು. ನಾವು ಜ್ಞಾಪಿಸ್ಕೊಂಡಾಗ ನಾವು ಆ ಮನೆಗೆ ಹೋಗಿ ಒಂದು 6 ತಿಂಗಳಾಗಿದ್ದಾಗ ಒಂದು 2 ಕಾಗೆಗಳು ಜಗಳ ಆಡಿಕೊಂಡು ಮನೆಯೊಳಗೆ ಬಂದು ಮನೆಯೊಳಗಡೆ ಎಲ್ಲ ಓಡಾಡಿ ಒಂದು ಕಾಗೆ ಮನೆಯೊಳಗೆ ಬಿದ್ದೋಗಿತ್ತು. ಅದನ್ನು ನಾವೇ ಆಮೇಲೆ ಕೆಲಸದವ್ರನ್ನ ಕರೆಸಿ ಹಾಕ್ಸಿದ್ವು. ಸೊ ಈಗ ಆಗ್ತಾ ಇರೋ ಸಮಸ್ಯೆಗಳಿಗೂ ಕಾಗೆ ಮನೆಯೊಳಗೆ ಬಂದಿದ್ದಕ್ಕೂ ಏನಾರ ಸಂಬಂಧ ಇದೆಯಾ ಅಂದ್ಬಿಟ್ಟು ಆ ಪ್ರಶ್ನೆನ ಇಟ್ಕೊಂಡು ನನ್ನ ಹತ್ರ ಬಂದಿದ್ದರು. ಒಂದು ಸೈಂಟಿಫಿಕ್ಕಾಗಿ ಮತ್ತು ನನ್ನ ಒಂದು ರಿಸರ್ಚ್ನ ಆಧಾರದ ಮೇಲೆ ಹೇಳಬೇಕಂತಂದರೆ, ಕಾಗೆ ಕೂತ್ಕೊಳ್ಳೋದಕ್ಕೂ ಕೊಂಬೆ ಬೀಳೋದಕ್ಕೂ ಒಂದೇ ಆಯಿತು ಅನ್ನೋ ರೀತಿ ಕಾಕತಾಳೀಯ ಅಂತ ಹೇಳ್ತೀವಿ. ಕಾಕತಾಳೀಯ ಅಂದರೆ ಒಂದು ಆಕಸ್ಮಿಕವಾಗಿ ಆಗುವಂಥದ್ದು.
ಇಲ್ಲಿ ಸಾಡೆ ಸಾತಿ ನಡೀತಾ ಇದೆ ಮತ್ತು ಕಂಟಕ ಶನಿ ನಡೀತಾ ಇದೆ ಅಂದಾಗ ನಿಮ್ಮ ಒಂದು ಯೋಚನೆ ಮಾಡುವ ವಿಧಾನವೂ ಒಂದು ರೀತಿಯಾದಂಥ ಬೇರೆ ರೀತಿಯಾಗಿರುತ್ತೆ. ಮತ್ತು ನಿಮ್ಮ ಫಿಸಿಕಲ್ ಬಾಡಿಯಲ್ಲಿ ನಿಮಗೆ ಸ್ಟ್ರೆಂತು ಸಹ ಭಾಳ ಕಡಿಮೆ ಇರುತ್ತೆ. ಆರೋಗ್ಯದಲ್ಲಿ ವ್ಯತ್ಯಾಸ ಇರುತ್ತೆ. ನೀವು ತಗೊಳ್ಳೋವಂಥ ನಿರ್ಧಾರಗಳಲ್ಲಿ ತಪ್ಪುಗಳಾಗ್ತಾ ಇರುತ್ತೆ. ಇದಕ್ಕೂ ನೀವು ಹೌಸಿಂಗ್ ಬೋರ್ಡ್ ಬಿಲ್ಡಿಂಗಲ್ಲಿದ್ದೀವಿ ಅದಕ್ಕೂ ಸಂಬಂಧನ ಕಲ್ಪಿಸಿಕೊಳ್ಳೋದಕ್ಕೆ ಹೋಗಬೇಡಿ. ನಿಮಗೆ ಆ ರೀತಿಯಾದಂಥ ಸಮಸ್ಯೆ ಏನಾದ್ರು ಇದ್ದರೆ ನಾನೊಂದು ರೆಮಿಡಿ ಕೊಡ್ತೀನಿ. ಇದು ಬಂದು ಈ ಕೆಲವೊಂದು ನೇಪಾಳ್ ಕಡೆ ಮತ್ತು ಟಿಬೆಟ್ ಕಡೆ ಈ ಬೌದ್ಧ ಭಿಕ್ಷುಗಳು ಇದ್ರಲ್ಲ, ಅವರು ಆಗಿನ ಕಾಲದಲ್ಲಿ ಭಿಕ್ಷೆಗೆ ಹೋಗ್ತಾ ಇದ್ದಾಗ ಅವರಿಗೆ ತುಂಬ ಭಿಕ್ಷೆ ಕೊಟ್ಟು ಅಲ್ಲಿಯ ಜನಕ್ಕೆ ಬೇಸತ್ತು ಹೋಗ್ಬಿಟ್ಟು ಇವರು ಭಿಕ್ಷೆಗೆ ಮತ್ತೆ ಬರಬಾರ್ದು ಅಂದ್ಬಿಟ್ಟು ವಿಷ ಹಾಕ್ಬಿಡ್ತಾ ಇದ್ರಂತೆ ಆ ಭಿಕ್ಷೆ ಕೊಡೋ ಅನ್ನಕ್ಕೆ ಅಥವಾ ಆಹಾರದೊಳಗಡೆ. ಅದನ್ನು ಆ ವಿಷ ಹಾಕಿರೋದು ಅವ್ರಿಗೆ ಗೊತ್ತಾಗಿ ಅದು ಪರಿಶುದ್ಧ ಇದು ಯಾವುದರಲ್ಲಿ ಮಿಕ್ಸ್ ಆಗಿದೆ ಯಾವುದರಲ್ಲಿ ಆಗಿಲ್ಲ ಅಂತ ಚೆಕ್ ಮಾಡೋದಕ್ಕೆ ಕೆಲವೊಂದು ವಸ್ತುಗಳನ್ನು ಅವರು ಯೂಸ್ ಮಾಡ್ತಾಯಿದ್ರು. ರುದ್ರಾಕ್ಷ ಮತ್ತು ಕೆಲವೊಂದು ಕೃಷ್ಣಶಿಲೆ ಬಣ್ಣದ ವಸ್ತುಗಳನ್ನು. ಅದರಲ್ಲಿ ಈ ಕೃಷ್ಣಶಿಲೆ ಬಣ್ಣದ ಪೆಂಡ್ಯುಲಮ್ ಸಹ ಒಂದು. ನೋಡಿ, ಮನೆ ಒಳಗಡೆ ನೆಗೆಟಿವ್ ವೈಬ್ರೇಷನ್ ಇದ್ದರೆ ಇದು ತಾನಾಗೇ ಎಡಭಾಗಕ್ಕೆ ತಿರುಗತ್ತೆ, ಪಾಸಿಟಿವ್ ವೈಬ್ರೇಷನ್ ಇದ್ದರೆ ತಾನಾಗೇ ಬಲಭಾಗಕ್ಕೆ ತಿರುಗತ್ತೆ. ಇದನ್ನು ಮನೆಯಲ್ಲಿ ನೀವು ಇಟ್ಕೊಂಡಾಗ ನೋಡಿ, ನಾನು ಇದನ್ನೇನು ಶೇಕ್ ಮಾಡ್ತಾಯಿಲ್ಲ, ಈ ಬಲಭಾಗಕ್ಕೆ ನಮ್ಮ ಪಾಸಿಟಿವ್ ವೈಬ್ಸಿಂದ ಏನು ನಮ್ಮ ಪಾಸಿಟಿವ್ ಮಾನಸಿಕ ತರಂಗಗಳನ್ನು ಇದು ತಗೊಂಡು ಬಲಭಾಗಕ್ಕೆ ತಿರುಗ್ತಾ ಹೋಗುತ್ತೆ. ಅದರಿಂದ ಮನೆಯೊಳಗೂ ಸಹ ಆ ಒಂದು ನೆಗೆಟಿವ್ ವೈಬ್ರೇಷನ್ಸ್ ಅಬ್ಸರ್ವ್ ಆಗಿ ಇದು ತಾನು ಅಬ್ಸರ್ವ್ ಮಾಡಿಕೊಂಡು ಅಲ್ಲಿ ಪಾಸಿಟಿವ್ ವೈಬ್ರೇಷನ್ಸ್ನ ಕ್ರಿಯೇಟ್ ಮಾಡುತ್ತೆ. ಹಾಗಾಗಿ ಇದನ್ನು ಉಪಯೋಗಿಸೋದ್ರಿಂದಲೂ ಸಹ ಮನೆಯಲ್ಲಿ ಸಾಡೆ ಸಾತಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಕಾಗೆ ಬಂದೋಯ್ತು ಅನ್ನೋಂಥ ನಂಬಿಕೆಗಳು ಭಾವನೆಗಳು ನಿಮ್ಮಲ್ಲಿ ಇದ್ದರೆ ಮಾಡೋದ್ರಿಂದ ಒಳ್ಳೆಯದಾಗತ್ತೆ. ಇದೇ ರೀತಿಯಾದಂಥ ಇನ್ನೂ ಕೆಲವು ಪರಿಹಾರಗಳನ್ನು ಹೇಳ್ತಾ ಹೋಗ್ತೀನಿ. ತಪ್ಪದೆ ನೋಡ್ತಾ ಇರಿ ಅಕ್ಷತತ್ವ.